ಎಸ್ ಸರ್, ಈ ಬಗ್ಗೆ ಮಾತನಾಡೋದಕ್ಕೆ ಡಿಜೆ ವಜ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಈಗ ನಿಷೇಧಾಜ್ಞೆ ಹೇರಿರುವಂತದ್ದು ಧ್ವನಿ ಮತ್ತು ಬೆಳಕುಗಳ ಮೇಲೆ ಸರ್ಕಾರ, ಇದರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ತುಂಬಾ ಅಸಮಾಧಾನ ಇದೆ. ಯಾಕಂದ್ರೆ ನಮಗೆ ಸಿಗುವ ಸೀಸನ್ ಟೈಮ್ ಅಲ್ಲಿ ಇವರು ಈ ತರ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಅದನ್ನ ನಂಬಿಕೊಂಡು ಬದುಕುವವರು ನಾವು. ಅದಕ್ಕೆ ಒಂದು ಸರ್ಕಾರ ಆಗ್ಲಿ ಆಗ್ಲು ಕಮಿಷನರ್ ಆಗ್ಲಿ ಅವ್ರ ಹತ್ರ ಒಂದು ಮನವಿ ಏನಂದ್ರೆ, ಒಂದು ಬೇಕಾಗತ್ತೆ ನಮಗೆ ಪ್ರತಿಯೊಬ್ಬರು ಆರ್ಟಿಸ್ಟಿಗೆ. ಈಗ ನಾವೊಂದು ಡಿಜೆ ಆರ್ಟಿಸ್ಟ್, ನಂಗೊಂದೊಂದಿಷ್ಟು ಮಿನಿಮಮ್ ಸೌಂಡ್ಸ್ ಅಂದ್ರೆ ಅವೈಲೇಬಲ್ ಒಂದು ಬೇಕು. ಅಂದ್ರೆ ಒಂದು 2 ಡಬಲ್ ಬೇಸ್, 2 ಟಾಪ್ ಅಷ್ಟು ಹಾಕಿದ್ರೆ ಅದು ನಿಮ್ಗೆ ಅಷ್ಟೇನು ಯಾರಿಗೂ ಉಪದ್ರ ಆಗಲ್ಲ. ಅದರಲ್ಲಿ ಇವರು ಹೇಳ್ತಾರೆ ತುಂಬಾ ಜನ ಹಾರ್ಟ್ ಅಟ್ಯಾಕ್ ಆಗತ್ತೆ, ಇದು ಪೇಷಂಟ್ ಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಸಿಟಿಯಲ್ಲಿ ಓಕೆ, ನಾನೊಂದು ಓಕೆ ಅಂತ ಹೇಳ್ಬೋದು, ಸಿಟಿಯಲ್ಲಿ ಎಲ್ಲ ಹತ್ತಿರ ಇರುತ್ತೆ. ಬಟ್ ನಮ್ದು ರೂರಲ್ ಏರಿಯಾ, ಒಂದು ವಿಲೇಜ್ ಏರಿಯಾ, ಹಳ್ಳಿಗಳಲ್ಲೆಲ್ಲ ಆ ತರ ಹತ್ತಿರ ಮನೆಗಳಿರಲ್ಲ, ಮತ್ತೆ ಹತ್ತಿರ ಹಾಸ್ಪಿಟಲ್ಗಳೆಲ್ಲ ಇರಲ್ಲ. ಅಲ್ಲಿ ಕೂಡ ಮಾಡಕ್ಕಿಲ್ಲ ಅಂತ ಹೇಳಿದ್ರೆ ಯಾವ ತರ ಇದು ಇವರದೊಂದು ನಿರ್ಧಾರ ಅಂತ ಅರ್ಥ ಆಗುದಿಲ್ಲ ಸರ್. ಅಂದ್ರೆ ನಮ್ದು ಮಿನಿಮಮ್ ಒಂದು ಅವೈಲೇಬಲ್ ಅಂತ ನಮಗೆ ಬೇಕಿರುತ್ತೆ. ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ, ಸಿಂಗರ್ ಆಗ್ಲಿ, MC ಆಗ್ಲಿ, ಎಲ್ಲರಿಗೂ ಒಂದು ಮಿನಿಮಮ್ ಸೌಂಡ್ಸ್ ಒಂದು ಅವೈಲೇಬಲ್ ಅಂತ ಬೇಕಿರುತ್ತೆ. ಸೊ ಅದನ್ನು ಕೊಟ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕೇವಲ ಈಗ ನಂಗೆ ಆರ್ಟಿಸ್ಟ್ ಅಂತ ಹೇಳಿಗಲ್ಲ, ಈಗ ಡಿಜೆಯಲ್ಲಿ ವರ್ಕ್ ಮಾಡೋರೆಲ್ಲ ಸೌಂಡ್ಸ್ ಹಾಕೋರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅವರಿಗೆ ಅದರಿಂದ ಆದಾಯ ಬರುತ್ತೆ. ಅವರು ಲೋನ್ ಎಲ್ಲ ಹಾಕಿ ಮಾಡಿರ್ತಾರೆ, ಅದಕ್ಕೆ ಅವರಿಗೆ ಬೇಕಾದಾಗೆ ಹಣ ಸಿಗುತ್ತೆ, ಆದಾಯ ಬರುತ್ತೆ. ಇವರು ಅದನ್ನು ಬಿಟ್ಟು ಇವರು 10 ಗಂಟೆಗೆ ಬಂದ್ ಮಾಡ್ಬೇಕು ನಿಮ್ದು ಸೌಂಡ್ಸ್ ಎಲ್ಲ ಅಂತ ಹೇಳ್ತಾರೆ. ಇವರು ಕಾಲೇಜಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಓದುವ ಮಕ್ಕಳಿಗೆ ಡಿಸ್ಟರ್ಬೆನ್ಸ್. ಈ ಓದುವ ಮಕ್ಕಳು ಏನ್ ಮಾಡ್ತಾರೆ, ಈಗ 12-1 ಗಂಟೆವರೆಗೆ ರೀಲ್ಸ್ ನೋಡ್ತಾ ಇರ್ತಾರೆ ಓದುವ ಬದಲು. ಆಗ ಡಿಸ್ಟರ್ಬೆನ್ಸ್ ಆಗಲ್ಲ ಇವರಿಗೆ, ಓದುವ ಮಕ್ಕಳಿಗೆಲ್ಲ. ನಮ್ದು ಸಾರ್ವಜನಿಕ ಟೈಮ್ ಅಲ್ಲಿ, ಒಂದು ಹಬ್ಬದ ಟೈಮ್ ಅಲ್ಲಿ ಎಲ್ಲ ಡಿಸ್ಟರ್ಬೆನ್ಸ್ ಆಗುದು. ಅದು ಒಂದು ನಂಗೆ ಬೇಸರದ ಸಂಗತಿ. ಅಂದ್ರೆ ಓದುವವರಿಗೆ ಓದುವ ಅವಕಾಶ ಕೊಡಿ, ನಾನು ಅದ್ರಲ್ಲಿ ಏನು ಮಾತಾಡಲ್ಲ. ಮಿನಿಮಮ್ ಒಂದು ಬೇಕು, ಒಂದು 2 ಸಬ್ ಬೇಕು, ಮತ್ತೆ 2 ಟಾಪ್ ಬೇಕು. ಅದು ನಿಮ್ಗೆ 10 to 20 ಫೀಟ್ ವರೆಗೆ ಅದು ಸ್ವಲ್ಪ ವೈಬ್ರೇಷನ್ ಬರುತ್ತೆ ಹೊರತು ಬೇರೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಾನು 13 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ಸರ್ ಇದರಲ್ಲಿ. ನಮ್ದು ಜೀವನ ಇದರಲ್ಲಿ ಸಾಕ್ತಾ ಇದೆ. ನಮ್ದು ಒಂದು ಲೋನ್ ನಮ್ದು ಕ್ಲಿಯರ್ ಆಗುವಾಗ ಇನ್ನೊಂದು ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ, ಹಾಗೆ ಇನ್ನೊಮ್ಮೆ ಲೋನ್ ಮಾಡ್ತೇವೆ. ಅದಕ್ಕೋಸ್ಕರ ನಂದು ಸರ್ಕಾರದ ಒಂದು ಮನವಿ ಏನಂದ್ರೆ, ಒಂದು ಮಿನಿಮಮ್ ನಮಗೆ ಅವೈಲೇಬಲ್ ಹಾಕುವಷ್ಟು ನಮ್ಗೆ ಒಂದು ಅವಕಾಶ ಮಾಡಿಕೊಟ್ರೆ ನಮಗೆ ತೊಂದರೆ ಇರಲ್ಲ. ಮತ್ತೆ ಇನ್ನೊಂದು 10 ಗಂಟೆಗೆ ಕ್ಲೋಸ್ ಮಾಡ್ಬೇಕಂತ ಹೇಳ್ತಾರೆ ಇವರು. ಸರ್ 10 ಗಂಟೆಗೆ ಯಾವ ತರ ಕ್ಲೋಸ್ ಮಾಡುದು ಅಂತ ನೀವೇ ಹೇಳಿ ಸರ್. ಸ್ಟಾರ್ಟ್ ಆಗೋದೇ ಪ್ರೋಗ್ರಾಮ್ 8 ಗಂಟೆ ನಂತರ. 8 ಗಂಟೆ ನಂತರ 2 ಗಂಟೆ ಅಂತ ಆಚೀಚೆ ಆಗತ್ತೆ. ನಮ್ದು ಏನಾದ್ರೂ ಈಗ ಡಿಜೆ ಸೌಂಡ್ಸ್ ಎಲ್ಲ ಪರ್ಫಾರ್ಮೆನ್ಸ್ ಕೊಡ್ಬೇಕಾದ್ರೆ 10 ಗಂಟೆ ನಂತರನೇ ಟೈಮಿಂಗ್ ಸಿಗುದು ನಮಗೆ. ಅದಕ್ಕೋಸ್ಕರ ನಾನು ಸರ್ಕಾರದ ಮನೆ ಹೇಳಿ ಅಂದ್ರೆ, ಒಂದು 12-1 ಗಂಟೆವರೆಗಾದ್ರೂ ಒಂದು ಮಿನಿಮಮ್ ಟೈಮಿಂಗ್ಸ್ ಕೊಡ್ಬೇಕು. ಅದಕ್ಕೋಸ್ಕರ ಇವರು ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ, ಮತ್ತೆ ಪೊಲಿಟಿಷಿಯನ್ಸ್ ಯಾರಿದ್ದಾರೆ, ಮತ್ತೆ ಪೊಲೀಸ್, ಇವರ ಎಲ್ಲರ ಹತ್ರ ಮನವಿ ಏನಂದ್ರೆ, ನಮಗೊಂದು ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ನಮ್ಮದೊಂದು ಜೀವನ ಸಾಗ್ತದೆ, ನಮ್ದು ಲೋನ್ ಎಲ್ಲ ಕ್ಲಿಯರ್ ಮಾಡ್ಬೋದು. ಅಷ್ಟನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ ಸರ್. ತಮ್ಮ ಮುಂದಿನ ನಡೆ ಏನು ಸರ್? ಈಗ ನನ್ನ ಮುಂದಿನ ನಡೆ ಏನಂದ್ರೆ, ಇವರ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದಾದ್ರೆ, ನಮ್ಗೆ ನೋಡಿ ಸ್ಟ್ರೈಕ್ ಮಾಡುವಾಗಿಲ್ಲ ಈ ವಿಷಯದಲ್ಲಿ. ಕೆಲವರು ಈ ವಿಷಯದಲ್ಲಿ ಮಾತಾಡೋಕೆ ಹೇಳ್ತಾರೆ, ಅವ್ರಿಗೆ ಏನು ಬೇರೆ ಕೆಲಸ ಇಲ್ವಾ, ಅವ್ರಿಗೆ ಇದೇ ಕೆಲಸ ಇರೋದಾ, ನಮ್ಗೆ ಈಗ ಹುಷಾರಿಲ್ಲದ ಕೇಳಿದ್ರೆ ಆಟೋಮೆಟಿಕ್ ಆಗಿ ಹೇಳ್ತಾರೆ ನಮ್ಗೆ ಸೌಂಡ್ ಇದ್ದು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾರೆ. ಏಜ್ ಆದವರು ಕೇಳಿದ್ರು ಕೂಡ ಅವ್ರು ಕೂಡ ಆಟೋಮೆಟಿಕ್, ಏಜ್ ಆದವರು ಕೆಲವರು ಕೂಡ ಹೇಳ್ತಾರೆ ನಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಬಟ್ ಇವರಿಗೆ ಇಯರ್ಫೋನ್ ಹಾಕುವಾಗ ಡಿಸ್ಟರ್ಬೆನ್ಸ್ ಆಗಲ್ಲ ಸರ್. ಕಿವಿಗೆ ಇಯರ್ಫೋನ್ ಹಾಕುವಾಗ ಅದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಆಕ್ಚುಲಿ ಕಿವಿಗೆ ಇಯರ್ಫೋನ್ ಹಾಕಿದ್ರೆ ಕಿವಿ ಟಮಟೆ ಎಲ್ಲ ನಮ್ದು ಒಂದು ಜಸ್ಟ್ ಒಂದು 1 to 2 hours ನಮ್ದು ಪರ್ಫಾರ್ಮೆನ್ಸ್ ಕೊಡುವಾಗ ಇವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳುದು, ನೋಡಿ ಇದರಲ್ಲಿ ಎಷ್ಟು ಜನ ಈಗ MC ಮಾಡೋರು ಕೆಲಸ ಮಾಡ್ತಾರೆ, ಸಿಂಗರ್ಸ್ ಕೆಲಸ ಮಾಡ್ತಾರೆ, ಇನ್ಸ್ಟ್ರೂಮೆಂಟಲ್ ಪ್ಲೇ ಮಾಡೋರು ಕೆಲಸ ಮಾಡ್ತಾರೆ, ನಾವು DJ ಟೈಪ್ ನಾವು ಕೆಲಸ ಮಾಡ್ತೇವೆ, ಅದ್ರ ಜೊತೆಗೆ ಸೌಂಡ್ಸ್ ಆಗ್ತಾರೆ, ಲೈಟಿಂಗ್ಸ್ ಆಗ್ತಾರೆ. ಎಷ್ಟು ಇದೊಂದು ಇದರ ಹಿಂದ್ಗಡೆ ತುಂಬಾ ಕೆಲವರು ಸೈಡ್ ಬಿಸ್ನೆಸ್ ಅಂತ ಮಾಡ್ತಾರೆ. ಸೈಡ್ ಬಿಸ್ನೆಸ್ ಅಂತ ಮಾಡೋರಿಗೆ ಇದು ಅಷ್ಟೇ ಎಫೆಕ್ಟಿವ್ ಅಂತ ಅನಿಸಲ್ಲ. ಬಟ್ ನಾವು ಅದರಲ್ಲೇ ಇಡೀ ದಿನ ಕೆಲಸ ಮಾಡೋದು ನಮಗೆ ಎಫೆಕ್ಟ್ ಆಗುತ್ತೆ ಸರ್. ಅದಕ್ಕೆ ನಮ್ದು ನಡೆ ಏನಂದ್ರೆ, ಇವರು ಇದಕ್ಕೊಂದು ಪರ್ಮಿಷನ್ ಕೊಡ್ಬೇಕು. ಮತ್ತೆ ನಾನು ಹೇಳಿದಲ್ಲ ನೋಡಿ ಸರ್, ಮಿನಿಮಮ್ ನಮಗೆ ಒಂದು ಸೌಂಡ್ ಇಂಪಾರ್ಟೆಂಟ್ ಇಷ್ಟೊಂದು ಬೇಕಂತ ಇರುತ್ತೆ, ಅದನ್ನು ಇವರು ಅವೈಲೇಬಲ್ ಮಾಡ್ಬೇಕು. ತಮಗೆ ಈಗ ಏನಾದ್ರು ಬುಕ್ಕಿಂಗ್ ಆಗಿದೆ ಸರ್ ಕಾರ್ಯಕ್ರಮ? ನಂದು ಬುಕ್ಕಿಂಗ್ ಆದದ್ದೆಲ್ಲ ಕ್ಯಾನ್ಸಲ್ ಆಗಿದೆ ಸರ್. ಬುಕ್ಕಿಂಗ್ ಆದದ್ದೆಲ್ಲ ಕ್ಯಾನ್ಸಲ್ ಆಗಿದೆ. ಮೀಟಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡಿ ಹೇಳ್ತಾರೆ 10 ಗಂಟೆವರೆಗೆ ಇರ್ಬೇಕು, 10 ಗಂಟೆ ನಂತರ ಬಂದ್ ಅಂತ. ಹಾಗೆ ಈ ಸಮಿತಿಯವರು ಏನ್ ಮಾಡ್ತಾರೆ, 10 ಗಂಟೆ ನಂತರ ಬಂದ್ ಮಾಡೋದಂತ ಆದ್ರೆ ನಾವು ಯಾಕೆ ಸೌಂಡ್ಸ್ ಹಾಕ್ಬೇಕು, ಯಾಕೆ DJ ಸೌಂಡ್ಸ್ ಹಾಕ್ಬೇಕಂತ ಆ ನಿರ್ಧಾರಕ್ಕೆ ಬರ್ತಾರೆ. ಆ ನಿರ್ಧಾರಕ್ಕೆ ಬಂದ ಕೂಡಲೇ ಏನಾಗುತ್ತೆ, DJ ಸೌಂಡ್ಸ್ ಬೇಡ ಅಂತ ಆಗುತ್ತೆ ಕಮಿಟಿಯವರಿಗೆ. ಸರಿ, ಈ ವರ್ಷ DJ ಸೌಂಡ್ಸ್ ಬೇಡ, ನಾವು ಈ ತರ ಬೇರೆ ಭಜನೆ ಅದೇ ಇದು ಮಾಡ್ಕೊಂಡು ಮುಂದುವರಿಸುವ ಅಂತ ಯೋಚನೆ ಮಾಡ್ತಾರೆ.
ಈ ವರ್ಷ ಆತರ ಯೋಚನೆ ಮಾಡುವವರು ಬರುವ ವರ್ಷ ಕೂಡ ಅದನ್ನೇ ಯೋಚನೆ ಮಾಡುದಿಲ್ಲ ಅಂದ್ರೆ ಯಾವ ಗ್ಯಾರಂಟಿ? ಆಗ ಇದು ನಿಧಾನಗತಿಯಲ್ಲಿ ಇದು ಅಲ್ಲಿ ನಿಂತು ಹೋಗುತ್ತೆ, ನಶಿಸಿ ಹೋಗ್ತದೆ. ಅಲ್ಲಿ ನಿಂತು ಹೋಗುತ್ತೆ ನಿಧಾನಗತಿಯಲ್ಲಿ. ಮತ್ತೆ ನಿಮಗೆ ಮುಂಬರುವ ಟೈಮಲ್ಲಿ ಡಿಜೆ ಅನ್ನೋದೇ ಬರಲ್ಲ ಅಲ್ಲಿ ಎಲ್ಲ. ಆಗ ಇದ್ರ ಹಿಂದ್ಗಡೆ ಇದ್ದವರು ಕೆಲಸ ಮಾಡೋರೆಲ್ಲ ಆಚೆನೆ ಬಿಡ್ಬೇಕಾಗತ್ತೆ, ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಎಲ್ಲ ಲಾಸ್ ಆಗುತ್ತೆ. ಅದಕ್ಕೆ ನಾನು ಹೇಳುದು ಒಂದು ಮಿನಿಮಮ್, ಈಗ ಒಬ್ಬ ಆರ್ಟಿಸ್ಟಿಗೆ ಒಬ್ಬ ಕಲಾವಿದನಿಗೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕೊಟ್ರೆ ತಾನೇ ಅವನು ಕಲಾವಿದ ಅಂತ ಅನಿಸ್ಕೊಳ್ಳುದು. ಆ ಕಲಾವಿದನಿಗೆ ಹಣ ಕೊಡುವಾಗ ಈ ಕೊಡುವವರ ಸಮಿತಿಯವರಿಗೆ ಸಂತೃಪ್ತಿ ಆಗ್ಬೇಕಾದ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಾದ್ರೆ ಇಲ್ಲಿ ಟೈಮ್ ಕೊಡ್ಬೇಕು ಕಲಾವಿದನಿಗೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ. ಈಗ ನಾನು ಡಿಜೆ ಪ್ಲೇ ಮಾಡ್ಬೇಕಾದ್ರೆ ನಂಗೊಂದು 2 ಗಂಟೆದ ಟೈಮ್ ಕೊಟ್ರೆ ನನ್ನ ಡಿಜೆ ಒಳ್ಳೇದಾದ್ರೆ ಮಾತ್ರ ತಾನೇ ನಂಗೆ ಹಣ ಸಿಗುವುದಲ್ಲಿ. ಆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇವರು ಈಗ ನೋಡಿ ಕ್ಲಬ್ ಅಲ್ಲಿ ಎಲ್ಲ ಡಿಜೆ ಮಾಡ್ತಾರೆ, ಪಬ್ ಕ್ಲಬ್ ಎಲ್ಲ, ಅದು ಒಳಗಡೆ ಅದರದ್ದು ಇಷ್ಟೇ ಅಂತ ಸೌಂಡ್ಸ್ ಅಂತ ಇರುತ್ತೆ, ಅದು ಹೊರಗಡೆ ಬರಲ್ಲ. ಸೊ ಇವರು ಅದಕ್ಕೆ ಏನು ಮಾಡಲ್ಲ. ಅಲ್ಲಿ ನಿಜವಾಗಿ ನೋಡಕ್ ಹೋದ್ರೆ ಪಬ್ ಅಲ್ಲಿ ಡಿಜೆನು ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ತುಂಬಾ ಎಫೆಕ್ಟ್ ಇರುತ್ತೆ ನಿಜವಾಗಿ ನೋಡಕ್ ಹೋದ್ರೆ. ಡ್ರಿಂಕ್ಸ್ ಮಾಡಿದ್ರೆ ಜೀವಕ್ಕೆ ನಿಮಗೆ ಗೊತ್ತಲ್ಲ, ಜೀವಕ್ಕೆ ಅದು ಹಾನಿಕಾರಕ ಡ್ರಿಂಕ್ಸ್. ಆದ್ರೆ ಸಾರ್ವಜನಿಕದಲ್ಲಿ ಇದು ಯಾವ ತರ ಹಾನಿಕಾರಕ ಅಂತ ನಂಗೆ ಅನಿಸಲ್ಲ. ಯಾಕಂದ್ರೆ ಒಂದು ನಮ್ದು ನೋಡಿ ಗಣೇಶೋತ್ಸವ, ಮತ್ತೆ ಮೊಸರುಗುಡಿಗೆ ಅಷ್ಟಮಿ, ಅದಾದ್ಮೇಲೆ ನವರಾತ್ರಿ, ವರ್ಷಕ್ಕೆ ಒಂದು ಬರ್ತಾನೆ ಇರುತ್ತೆ. ನಾವು ವರ್ಷಂಪ್ರತಿ ಡಿಜೆ ಮಾಡ್ಕೊಂಡು ಬಂದವರೇ ಇದರಲ್ಲಿ. ನಾನು ಇಷ್ಟರವರೆಗೆ ಎಲ್ಲೆಲ್ಲ ಡಿಜೆ ಮಾಡಿದ್ದೇನೆ, ಇಲ್ಲಿ ಇಷ್ಟರವರೆಗೆ ನನ್ನ ಡಿಜೆ ಇಂದಾಗಿ ಅದು ನಾವು ಮಾಡಿದ ಫಂಕ್ಷನ್ ಇಂದಾಗಿ ಯಾರಿಗೂ ಕೂಡ ಹಾನಿ ಆಗ್ಲಿಲ್ಲ ಸರ್. ಇದು ಇದು ನೋಡಿ, ಅದು ಮಿಡ್ ಪ್ರೆಷರ್ ಅಂತ ಒಂದು ಬರುತ್ತೆ ಸೌಂಡ್ ಸಿಸ್ಟಮ್ ಅಲ್ಲಿ. ಮಿಡ್ ಪ್ರೆಷರ್ ಇಂದ ಕಿವಿಗಳಿಗೆಲ್ಲ ಹಾನಿ ಆಗಿದೆ, ಅವ್ರು ಗೊತ್ತು ನಂಗೆ, ಅದು ಕರ್ಕಶ ಶಬ್ದ. ಅದನ್ನ ಅವೈಲೇಬಲ್ ಮಾಡುದು ಬೇಡ, ಅದನ್ನು ಕ್ಲೋಸ್ ಮಾಡ್ಲಿ. ಆದ್ರೆ ಅದರ ಬದಲು ಬೇಸ್ ಅಂತ ಹಾಕ್ತಾರೆ, ಮಿನಿಮಮ್ 2 ಡಬಲ್ ಇದ್ದು ಬೇಸ್ ಮತ್ತೆ ಟಾಪ್ ಇಷ್ಟು ಹಾಕಿದ್ದರಿಂದ ಯಾವ ಸಮಸ್ಯೆನೂ ಬರೋದಿಲ್ಲ ಸರ್. ಅದೊಂದು 10 to 20 ಫೀಟ್ ವರೆಗೆ ಮಾತ್ರ ಅದರದ್ದು ಇದು ಇರುದು, ಏನ ವೈಬ್ರೇಷನ್ ಅಂತ ಹೇಳ್ತೀವಿ ನೋಡಿ ಬೇಸ್ ಇಂದ ಬರುವ, ಅದು 10 to 20 ಫೀಟ್ ವರೆಗೆ ಜಾಸ್ತಿ ಮ್ಯಾಕ್ಸಿಮಮ್. ಬೇಕಾದ್ರೆ ನೀವೇ ಒಮ್ಮೆ ಟೆಸ್ಟ್ ಮಾಡಬಹುದು, ಪೊಲೀಸ್ ಅವರೇ ಬಂದು ಟೆಸ್ಟ್ ಮಾಡಬಹುದು ಅದರಲ್ಲಿ. ನಾನು ಬೇರೆ ಏನು, ಯಾಕೆ ನಾವು ಅದು 13-14 ವರ್ಷ ನಾನು ಕೆಲಸ ಮಾಡೋದ್ರಿಂದ ನಾನು ಹೇಳ್ತಾ ಇದ್ದೇನೆ ಇದನ್ನು. ಇಲ್ಲದ್ರೆ ನಂಗೆ ಇದು ನಾನು ಯಾವ ತರ ಹೇಳ್ಬೇಕು, ಇದು ನೋಡಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಹೇಳಕ್ ಆಗಲ್ಲ ನಮ್ಗೆ, ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೆ ನಾನು ಇವತ್ತು ಹೇಳುದು, ಆ ಮಿನಿಮಮ್ ಅದೊಂದು ಅವಕಾಶ ಕೊಟ್ಟರು ಕೂಡ ನಮ್ಗೆ ಇಲ್ಲಿ ಹೊಟ್ಟೆ ತುಂಬುತ್ತೆ. ಇದು ಏನಾಗುತ್ತೆ ಈಗ ನೋಡಿ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾಡ್ತಾರೆ, ಮತ್ತೆ ಇದಕ್ಕೆ ನವರಾತ್ರಿ ಮಾಡ್ತಾರೆ. ಇದು ಕ್ರಮೇಣ ಮೆಹಂದಿ ಮನೆಗಳಿಗೆಲ್ಲ ಬರುತ್ತೆ, ರೂಲ್ಸ್ ಅಪ್ಲೈ ಆಗುತ್ತೆ. ಮೆಹಂದಿ ಮನೆಗಳಿಗೆ ಬಂದು ಅಪ್ಲೈ ಆದ್ರೆ ಅಲ್ಲಿ ಕೂಡ ಡಿಜೆ ಸೌಂಡ್ ಸ್ಟಾಪ್ ಆಗುತ್ತೆ. ಇದೇ ತರ ಆದ್ರೆ 10 ಗಂಟೆ ಬಂದ್ ಮಾಡ್ಬೇಕಾದ್ರೆ ಸ್ಟಾಪ್ ಆಗುತ್ತೆ. ಇವರು ಹಾಲ್ ಅಲ್ಲಿ ಮಾಡೋ ಟೈಮಿಂಗ್ಸ್ ಅನ್ನು ಮನೆ ಅಂಗಳದಲ್ಲಿ ತಂದಿಟ್ರೆ ಪಾಪ ಮನೆ ಅಂಗಳದವ್ರು ಎಂತ ಮಾಡ್ಬೇಕು ಹೇಳಿ, ಅವರಿಗೆ ಒಂದು ಗಮ್ಮತ್ ಮಾಡ್ಲಿಕ್ಕಿಲ್ವಾ ಫಂಕ್ಷನ್ ಅಲ್ಲಿ? ನಾನು ಅದೇ ಹೇಳುದು, ಮನೆ ಅಂಗಳಕ್ಕೆ ಬಂದ್ರೆ ಇದೇ ರೂಲ್ಸ್ ಮನೆ ಅಂಗಳಕ್ಕೆ ಬಂದ್ರೆ ಕೊನೆಗೆ ಇದು ಕಾಲಕ್ರಮೇಣ ಡಿಜೆ ಮಾಡೋದು ಬೇಡ ಅಂತ ಹೇಳ್ತಾರೆ. ನಮ್ಮ ಹತ್ರ ಡಿಜೆ ಆರ್ಟಿಸ್ಟ್ ಆಗ್ಲಿ ಸೌಂಡ್ಸ್ ಅವರೇ ಆಗ್ಲಿ ಯಾರಿಗೂ ಕೂಡ ಇನ್ಕಮ್ ಇರಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ನಾನು ಹೇಳುದು, ಈಗ ಒಂದು ಮನೆ ಅಂಗಳಕ್ಕೆ ಒಂದು ಡಿಜೆ ಮಾಡೋದು ಅಂತ ಹೇಳಿದ್ರೆ ಮನೆ ಅಂಗಳಕ್ಕೆ ಒಂದು ಟೈಮಿಂಗ್ಸ್ 1 ಗಂಟೆವರೆಗೆ ಕೊಡ್ಬೇಕು ಇವರು. ಮತ್ತೆ ಇದು ಸಾರ್ವಜನಿಕ ವಿಷಯದಲ್ಲಿ ಮಾತಾಡೋದಾದ್ರೆ ನೋಡಿ, ಗಣಪತಿ ನಿಮಗೆ ಗೊತ್ತು, ಮಂಗಳೂರಲ್ಲೆಲ್ಲ ಗಣಪತಿ ಎದ್ಮೇಲೆ ಅದು ಗಣಪತಿ ನೀರಿಗೆ ಆಗ್ಲಿಕ್ಕೆ ಕ್ರಮೇಣ ಆಲ್ಮೋಸ್ಟ್ ಒಂದು 1 to 2 hours ತಗೊಳುತ್ತೆ. ರಾತ್ರಿ 1-2 ಗಂಟೆ ಆಗುತ್ತೆ. ಈಗ ಇದು ನವರಾತ್ರಿ ಅಂತ ಹೇಳುವಾಗ ನೋಡಿ, ಇದು ಎಷ್ಟು ಟ್ಯಾಬ್ಲು ಇರುತ್ತೆ ನಮ್ದು. ದೇವಿದ್ದು ಟ್ಯಾಬ್ಲು 9 ಟ್ಯಾಬ್ಲು ದೇವಿ ಇದೆ, ಅದ್ರ ಮುಂದುಗಡೆ ಗಣಪತಿದು ಟ್ಯಾಬ್ಲು ಅಂತ ಹೇಳಿ 10 ಟ್ಯಾಬ್ಲು ಅದೇ ಆಯ್ತು. ಅದು 10 ಟ್ಯಾಬ್ಲು ಹೋಗ್ಬೇಕಾದ್ರೆ ಎಷ್ಟು ಟೈಮಿಂಗ್ ತಗೊಳುತ್ತೆ. ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಡಿಜೆ ಅಂತ ಹಾಕೋದು. ಒಂದು ಕಮಿಟಿಯವರು ನಾವು ಡಿಜೆ ಹಾಕ್ತೇವೆ, ಇನ್ನೊಂದು ಕಮಿಟಿಯವರು ನಾವು ಚೆಂಡೆ ಹಾಕ್ತೇವೆ, ಮತ್ತೊಂದು ಕಮಿಟಿಯವರು ನಾವು ನಾಸಿಕ್ ಹಾಕ್ತೇವೆ, ಮತ್ತೊಂದು ಕಮಿಟಿಯವರು ಬೇರೆ ಯಾವ್ದಾದ್ರು ಒಂದು ರನ್ನಿಂಗ್ ಆರ್ಕೆಸ್ಟ್ರಾ ಹಾಕ್ತೇವೆ ಅಂತ ಎಲ್ಲ ಪ್ಲಾನಿಂಗ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಜನರಿಗೆ ಬೋರ್ ಆಗಬಾರ್ದು ಅಂತ ಹೇಳಿ ಸಾರ್ವಜನಿಕ ಕಾರ್ಯಕ್ರಮ ಈ ತರ ಮಾಡ್ಕೊಂಡು ಹೋಗ್ತಾರೆ. ಈ ತರ ಮಾಡ್ಕೊಂಡು ಹೋಗುವಾಗ ಅಲ್ಲಿಗೆ ಮಿನಿಮಮ್ ಒಂದು ಸೌಂಡ್ ನೀಡ್ ಅಂತ ಇರುತ್ತೆ. ಆ ಮಿನಿಮಮ್ ಸೌಂಡ್ ನೀಡ್ ಇರೋನು ಕೊಡ್ಲೇಬೇಕು. ಇವರು ಇಷ್ಟು ಡೆಸಿಬಲ್ ಆಗುತ್ತೆ ಅಷ್ಟು ಡೆಸಿಬಲ್ ಆಗುತ್ತೆ ಅಂತ ಇವ್ರು ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ನೀವು ಆಲ್ ಓವರ್ ನಿಲ್ಲಿಸಬೇಕಾಗುತ್ತೆ ಎಲ್ಲ ಸೌಂಡ್ಸ್. ಈಗ ನೋಡಿ, ಗಾಡಿದು ಹಾರ್ನ್ ಬಂದ್ ಮಾಡ್ಬೇಕು, ಮತ್ತೆ ಪ್ರತಿಯೊಂದು ಏರಿಯಾದಲ್ಲಿ ಯಾವ್ದು ಲೌಡ್ ಸ್ಪೀಕರ್ ಇಟ್ಕೊಂಡು ಎಂತೆಲ್ಲ ಮಾಡ್ತಾರೆ ಇವರು, ಭಾಷಣ ಮಾಡುದು ಅದು ಎಲ್ಲ ಬಂದ್ ಮಾಡ್ಬೇಕಾಗುತ್ತೆ. ಎಸ್ ಸರ್, ಎಸ್, ಓಕೆ, ಥ್ಯಾಂಕ್ ಯು ಸರ್, ಮಾತನಾಡೋದಕ್ಕೆ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು. ಎಸ್, ಓಕೆ.